ಹಾಯ್ ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ಅನ್ಕೊತೀನಿ. ಸೊ ಇವತ್ತಿಂದ ನಾನು 75 ಡೇಸ್ದ ಚಾಲೆಂಜ್ ತೊಗೊಳಕತ್ತೀನಿ. ವೆಯ್ಟ್ ಲಾಸ್ ಚಾಲೆಂಜ್ ಅಂತಲ್ಲ, ಲೈಫ್ ಸ್ಟೈಲ್ ಚಾಲೆಂಜ್ ಅಂತ ಅನ್ಕೋಬೋದು. ಅಂದ್ರೆ ಚಲೋ ಹ್ಯಾಬಿಟ್ಸ್ಗಳ್ನ ಇನ್ಕ್ಲೂಡ್ ಮಾಡ್ಲಿಕ್ಕೆ ಟ್ರೈ ಮಾಡತ್ತೇನೆ. ಲೈಫ್ ಸ್ಟೈಲ್ನ ನಂದು ಚೇಂಜ್ ಮಾಡ್ಬೇಕಂತ ಅಂದ್ಕೊಂಡೇನಿ. ಒಂದು ಸ್ವಲ್ಪ ಹೆಲ್ದಿಯಾಗಿ ಫಿಟ್ಟಾಗಿರೋನು ಅಂಥೇಳಿ. ಮತ್ತು ನನ್ನ ಜೋಡಿ ನನ್ನ ಹಸ್ಬೆಂಡು ನಾನು ನಿನ್ನ ಜೋಡಿ ಮಾಡ್ತೇನೆ ಅಂತ ಹೇಳ್ಯಾರ. ಸೊ ದ್ಯಾಟ್ ಒಬ್ರಿಗೊಬ್ರು ನಾವು ಮೋಟಿವೇಟ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಏನಂದ್ರೆ ಬರೀ ವೆಯ್ಟ್ ಲಾಸ್ ಅಂತ ನಾನು ಭಾಳ ಫೋಕಸ್ ಮಾಡೋಕೆ ಹೊತ್ಕೊಳ್ಳಿ ಭಾಳ ಸ್ಟ್ರೆಸ್ ಕೊಡ್ಲಿಕ್ಕೆ ಹತ್ತಿತ್ತು ನನಗೆ. ವೆಯ್ಟ್ ಏನರೆ ಚೇಂಜ್ ಆಗಲಿಲ್ಲ ಅಥವಾ ಒಂದು ಸ್ವಲ್ಪ ಹೆಚ್ಚಾಯ್ತು ಹೀಗೆಲ್ಲ ಆಗಂತೆ ಅದ್ರ ಮ್ಯಾಲೆ ನಂದು ಮೂಡ್ ಡಿಪೆಂಡ್ ಆಗಕ್ಕೆ ಹತ್ಬಿಡ್ತು ಫುಲ್ ಡೇದ. ಸೊ ಹಾಗಾಗಿ ಈ ಥರ ಸ್ಟ್ರೆಸ್ಡ್ ತೊಗೊಂಡು ಮಾಡೋದ್ರೊಳಗೆ ಅರ್ತಿಲ್ಲ. ನಾವು ಸಿಂಪಲ್ ರೂಲ್ಸನ್ನ ಫಾಲೋ ಮಾಡಿಕೊಂಡು ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಂಡು ಹೆಲ್ದಿಯಾಗಿರ್ಲಿಕ್ಕೆ ಟ್ರೈ ಮಾಡೋನು ಅಂಥೇಳಿ ಅದ್ರ ಮೇಲೆ ಜಾಸ್ತಿ ಫೋಕಸ್ ಕೊಟ್ರೆ ಆಟೋಮೆಟಿಕ್ಲಿ ವೆಯ್ಟ್ ಲಾಸು ಆಕ್ಕೈತಿ ಅಂಥೇಳಿ ಈ ಥರ ಅಂದ್ಕೊಂಡು ಇಬ್ಬರು ಒಂದು ಸಣ್ಣ ಸಣ್ಣ ಚೇಂಜಸ್ಗಳು ಮಾಡ್ಕೊಳಕತ್ತೀವಿ. ಯಾಕಂದ್ರೆ ಮನ್ಯಾಗ ನಮ್ಮ ಜೋಡಿಗೆ ಬೇಬಿನೂ ಇರೋದ್ರಿಂದ ನಮ್ದು ರೂಟೀನು ಫುಲ್ ಅವ್ನ ಮೇಲೆ ಡಿಪೆಂಡ್ ಇರ್ತೈತಿ, ಕ್ರಿಶ್ಚಿಯನ್ ಮೇಲೆ. ಸೊ ಹಂಗಾಗಿ ಅಗದಿ ಸಣ್ಣ ಸಣ್ಣ ಚೇಂಜಸ್ ಮಾಡಿಕೊಂಡು ಸ್ಲೋ ಆಗಿ ಮಾಡೋನು ಅಂಥೇಳಿ ಈ ಥರ ಡಿಸೈಡ್ ಮಾಡೇವಿ. ಸೊ ನಂದು ವೆರಿ ಫಸ್ಟ್ ರೂಲ್ ಅಂದರೆ ಒಂದು ಕನಿಷ್ಠ ದಿನದಾಗ ಒಂದು 5K ಸ್ಟೆಪ್ಸರೇ ಮಾಡೋನು ಅಂಥೇಳಿ. ಯಾಕಂದ್ರೆ ನಾನು ಫುಲ್ ಡೇ ಕ್ರಿಶ್ಚಿಯನ್ ಜೋಡಿ ಮನ್ಯಾಗ ಇರ್ತೇನೆ. ಸೊ ಹಂಗಾಗಿ ಅವ್ನ ಜೋಡಿನೇ ಇರೋದ್ರಿಂದ ನಂಗೆ ಎಲ್ಲೂ ಜಾಸ್ತಿ ಹೊರಗಡೆ ಹೋಗೋದಾಗಲಿ ಲೈಕ್ ವಾಕಿಂಗ್ ಆಗಲಿ ಅಥವಾ ಏನೋ ಒಂದು ಆ್ಯಕ್ಟಿವ್ ಇರೋದು ಮೂಮೆಂಟು ಆಗಂಗಿಲ್ಲ ನಂಗೆ ಅಷ್ಟಾಗಿ. ಅವ್ನು ಕರ್ಕೊಂಡು ಅವ್ನಿಗೆ ತಿನ್ನಿಸ್ಕೊತ ಅವ್ನ ಜೋಡಿ ಮಲ್ಕೊತ ಅವನಿಗೆ ಇದ್ರೊಳಗೆ ಹೋಗ್ಬಿಡ್ತೈತೆ ನಾನು ಫುಲ್ ಡೇ. ಸೊ ಹಂಗಾಗಿ ನಾನಾಗೆ ಇದು ನಮ್ಮ ಮನ್ಯಾಗ ಇದು ಏನಂತಾರೆ ವಾಕಿಂಗ್ ಪ್ಯಾಡ ಇದನ್ನು ತರಿಸಿ ಒಂದು ಆಲ್ಮೋಸ್ಟ್ 2-3 ಮಂತ್ಸನ ಆಗಿತ್ತು. ಬಟ್ ಒಟ್ಟು ಯೂಸ ಮಾಡಿರಲಿಲ್ಲ ನಾನು. ಲೈಕ್ ರೀಸನ್ ಕೊಡ್ಕೊಂತ ಹೋಗಿದ್ದೆ ನಾನು, ಮಾಡೂನು ನಾಳಿಂದ ಮಾಡೂನು ಮತ್ತು ಇನ್ನೊಂದು ಸ್ವಲ್ಪ ದಿವ್ಸ ಬಿಟ್ಟು ಮಾಡೂನು ಅಥವಾ ಇವತ್ತು ಬ್ಯಾಡ ಇವತ್ತು ಭಾಳ ಕಾಡತ್ತಾನು ಈ ಥರ ರೀಸನ್ಸ್ ಕೊಟ್ಕೊಂತ ಹೋಗಿದ್ದೆ. ಅದಕ್ಕೆ ಬೇಡ ಇವತ್ತಿಂದ ನಾನಾಗೆ ಮಾಡೂನು ಅಂಥೇಳಿ ಒಂದು ಸ್ವಲ್ಪ ಜಲ್ದಿ ಎದ್ದು ವಾಕಿಂಗ್ ಪ್ಯಾಡ್ ಮೇಲೆ ಅಟ್ಲೀಸ್ಟ್ ಒಂದು 15-20 ಮಿನಿಟ್ಸ್ ಆದರೂ ಮಾಡೂನು ಅಂಥೇಳಿ. ಸೊ ನಾನು ನಂದು ಗೋಲ್ 5K ಸ್ಟೆಪ್ಸ್ ಅಂತ ಇಟ್ಕೊಂಡೇನಿ. ನನ್ನ ಹಸ್ಬೆಂಡ್ ಅವ್ರು 8K ಸ್ಟೆಪ್ಸ್ ಅಂತ ಇಟ್ಕೊಂಡಾರ. ಸೊ ಸ್ಲೋ ಆಗಿ ಇದನ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋದ್ರೆ ಆಯ್ತು. ಸೊ ಹಿಂಗೆ ಒಂದು 20 ಮಿನಿಟ್ಸ್ ಮಾಡಾದ್ಕೊಳ್ಳಿ ಅಷ್ಟರೊಳಗೆ ಕ್ರಿಶ್ ಎದ್ಬಿಟ್ಟ. ಯಾರಿದು ಗುಡ್ ಮಾರ್ನಿಂಗ್ ಕ್ರಿಶು ಬೇಬಿ ಎದ್ರಿ ಎದಿತ್ತಂದು ರಾಜ್ಕುಮಾರ ಖುಷು. ಸೊ ಇವರು ಈಗ ಜಸ್ಟ್ ಹೋದ್ರೆ ಕ್ರಿಶ್ಚಿಯನ್ ಕರ್ಕೊಂಡು ವಾಕಿಂಗ್ ಮಾಡಿ ಬರ್ತೇನೆ ಅಂತ ಹೇಳಿ. ಸೊ ಅವ್ನು ಹೋಗ್ಯಾನಲ್ಲ. ಸೊ ನಾನು ಪಟ್ಟಣ ಹೋಗಿ ಹೇರ್ ವಾಶ್ ಮಾಡ್ಕೊಂಬಂದೆ, ಫ್ರೆಶ್ ಅಪ್ ಆಗಿ ಬಂದೇನಿ. ಈಗ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ಮಾಡ್ಕೋಬೇಕು. ಬ್ರೇಕ್ಫಾಸ್ಟಿಗೆ ಇವತ್ತು ನಾನು ಅವಕಾಡೋದು ಟೋಸ್ಟ್ ಮಾಡ್ಕೊಳಕತ್ತೇನೆ ವಿತ್ ಎಗ್ಸ್. ನಾನು ಇದಕ್ಕೆ ಬಟರ್ ಫ್ರೂಟು ಅಂತ ಕರೀತಾರೆ ಅವಕಾಡೋಗೆ. ಸೊ ಇದ್ರದ್ದು ಟೋಸ್ಟ್ನ ಮೋಸ್ಟ್ಲಿ 90% ನಾನು ತಿನ್ನೋದು ಎರಡೇ ಬ್ರೇಕ್ಫಾಸ್ಟ್. ಒಂದು ಓವರ್ ನೈಟ್ ಓಟ್ಸ್ ಬಿಟ್ಟರೆ ಇವೆರಡ ಮಾಡ್ಕೊತಿದ್ದೇನೆ. ಅಂದರೆ ಇವ್ರು ಹೆಚ್ಚಾಗಿ ಬ್ರೇಕ್ಫಾಸ್ಟ್ ಪ್ರಿಫರ್ ಮಾಡೋಂಗಿಲ್ಲ ನನ್ನ ಹಸ್ಬೆಂಡ. ಸೊ ಹಾಗಾಗಿ ನಂಗೆ ಒಬ್ಬಾಕಿಗೆ ಏನು ಮಾಡ್ಬೋದು ಅಂತೇಳಿ ಇವೆರಡು ಕ್ವಿಕ್ ಇರ್ತಾವಲ್ಲ. ಓವರ್ ನೈಟ್ ಓಟ್ಸಿಗೆ ಯಾವುದಾದ್ರೂ ಫ್ರೂಟ್ಸ್ ಹಾಕೊಂಡು ತಿಂದುಬಿಟ್ರೆ ಮುಗಿದೋಗ್ಬಿಡ್ತೈತಿ. ಪ್ಲಸ್ ಇದು ನನ್ನ ಫೇವ್ರೇಟ್ ಇದು ನನ್ನ ಬ್ರೇಕ್ಫಾಸ್ಟ್. ಸೊ ಇದನ್ನೊಂದು ಮಾಡ್ಕೊತೇನೆ. ಸೊ ಹಾಗಾಗಿ ಇವೆರಡರೊಳಗೆ ಯಾವುದಾದ್ರೂ ಒಂದು ಇದೇ ಇರ್ತೈತಿ. ಇವತ್ತಿದು ನಾಳದು ಇವತ್ತಿದು ಹಿಂಗೆ ಮಾಡ್ಕೊಂಡು ತಿಂತೇನೆ. ಸೊ ಅದು ಅಲ್ಲದೆ ನಾನು ಇವತ್ತು ಲಂಚಿಗೆ ಅಂತ ಹೇಳಿ ರಾಜ್ಮಾ ನೆನೆಸಿಟ್ಟಿದ್ದೆ. ಸೊ ಜೋಡಿ ಇದನ್ನು ಕುದಿಲಿಕ್ಕೆ ಇಡ್ತೇನೆ. ಅಂದ್ರೆ ಇವ್ರು ಆಫೀಸ್ ಅರೌಂಡ್ 10 o'clock ಅದು ಹೋಗ್ತಾರೆ. ಸೊ ಇವ್ರು ಹೋಗೋದ್ರೊಳಗೆ ಆಲ್ಮೋಸ್ಟ್ ನಂದು ಕುಕ್ಕಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೇನೆ ನಾನು. ಲಂಚ್ ಪ್ರಿಪ್ರೇಷನ್ ಆಗಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ಬಿಡ್ತೇನೆ. ಸೊ ದ್ಯಾಟ್ ನಂಗೆ ಆಮೇಲೆ ಕ್ರಿಶ್ ಹೆಂಗೆ ಅದಾನಂದ್ರೆ ನಾ ಎಲ್ಲೆಲ್ಲಿ ಹೋಗ್ತೇನಲ್ಲ ನಾನು ಹಿಂದಿಂದ ಅಡ್ಡಾಡ್ತಾನೆ. ಸೊ ಹಾಗಾಗಿ ನಂಗೆ ಏನೂ ಕೆಲಸಗಳು ಮಾಡ್ಕೊಳಕ್ಕಾಗಂಗಿಲ್ಲ. ಅವ್ರು ಹೋದರು ಅಂತಂದ್ರೆ ನಾನು ಅವ್ನು ಕರ್ಕೊಂಡು ಕುಂತ್ಬಿಡ್ತೇನೆ ಹಾಲ್ನಾಗ. ಅವನಿಗೆ ತಿನ್ನಿಸೋದು, ಉಣ್ಸೋದು, ಮಲಗಿಸೋದು, ಆಟ ಆಡೋದು ಇಷ್ಟ ನನ್ನ ಕೆಲಸ. ಮತ್ತು ಅವ್ನು ಮಲ್ಕೊಂಡ ಅಂದ್ರೆ ಮತ್ತೇನು ಸಣ್ಣ ಪುಟ್ಟ ಕೆಲಸ ಉಳ್ಕೊಂಡಿರ್ತಾವಲ್ಲ ಅದ್ರ ಮಾಡ್ಕೊತೇನೆ. ಸೊ ಹಿಂಗೆ ನಂದು ಡೇ ಹೋಗ್ತೈತಿ. ಸೊ ಹಂಗಾಗಿ ಈಗ ಅವ್ರು ವಾಪಸ್ ಬರೋದ್ರೊಳಗೆ ಪಟ್ಟನ ಆದಷ್ಟು ಕೆಲಸಗಳನ್ನ ಮುಗಿಸ್ಕೊಂಡ್ಬಿಡೋಣಂತ. ಇನ್ನೊಂದೇನು ಚೇಂಜಸ್ ಅಂತಂದ್ರೆ ಲೈಕ್ ರೂಲ್ ಅಂದ್ರೆ ನಾವು ಆದಷ್ಟು ಹೋಮ್ ಕುಕ್ಡ್ ಮತ್ತು
ಬ್ಯಾಲೆನ್ಸ್ಡ್ ಮೀಲ್ಸ್ ತಿನ್ನೋನು ಅಂಥೇಳಿ. ಅಂದರೆ ಏನೋ ಒಂದು ಮಾಡಿಕೊಂಡು ಹೊಟ್ಟೆ ತುಂಬಿಸ್ಕೊಳಕ್ಕಂಥೇಳಿ ಊಟ ಮಾಡೋಕ್ಕಿಂತ ಹೆಚ್ಚಾಗಿ ಫೈಬರ್, ಪ್ರೋಟೀನ್ ಮತ್ತು ಕಾರ್ಬ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅದ್ರ ಪ್ರಕಾರ ಅಡುಗೆ ಮಾಡ್ಕೊಂಡು ತಿನ್ನೋನು ಅಂಥೇಳಿ ಡಿಸೈಡ್ ಮಾಡೇವಿ. ಸೊ ಹಂಗಾಗಿ ಇವತ್ತು ಮಧ್ಯಾಹ್ನ ಊಟಕ್ಕೆ ರಾಜ್ಮಾ ಮತ್ತು ಚಪಾತಿ ಮಾಡೋಣ ಅಂಥೇಳಿ ಡಿಸೈಡ್ ಮಾಡಿದ್ದೆ. ಹಾಗಾಗಿ ರಾಜ್ಮಾನ ಕುದಿಲಿಕ್ಕಿಟ್ಟೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ಕೋ ಜೋಡಿಲೇನ. ಇಲ್ಲಿ ನಾನು ಬ್ರೇಕ್ಫಾಸ್ಟಿಗೆ ಈಗ ಅವಕಾಡೋದು ಟೋಸ್ಟ್ ಮಾಡಬೇಕಲ್ಲ, ಸೊ ಅದಕ್ಕೆ ಗ್ವಾಕಮೋಲೆ ರೆಡಿ ಮಾಡ್ಕೊಳಕತ್ತೇನೆ. ಅವಕಾಡೋನ ಕಟ್ ಮಾಡಿಕೊಂಡು ಅದ್ರ ಜೋಡಿ ಏನೈತಲ್ಲ ಸಣ್ಣಂಗೆ ಏನಂತಾರೆ ಕಟ್ ಮಾಡಿದ ಆನಿಯನ್, ಟೊಮ್ಯಾಟೊ ಮತ್ತು ಕೊತ್ತಂಬರಿ ಇದ್ರನ್ನೆಲ್ಲನೂ ಆ್ಯಡ್ ಮಾಡ್ಕೊತೇನೆ ಒಂದು ಬೌಲಿಗೆ. ಫಸ್ಟ್ ಅವಕಾಡೋನ ಸಣ್ಣ ಸಣ್ಣ ಪೀಸಸ್ಸಾಗಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡಿ ಅದನ್ನು ಈ ಬನಾನಾ ಸ್ಮ್ಯಾಶ್ ಮಾಡ್ತೇವಲ್ಲ ಆ ಥರ ಫೋರ್ಕ್ ತೊಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಫಸ್ಟಿಗೆ. ಈಗ ಅದಕ್ಕೆ ನಾನು ಸ್ಮ್ಯಾಶ್ ಮಾಡಾದ್ಮೇಲೆ ಸಣ್ಣಂಗೆ ಏನು ಹೊಳ್ಕೊಂಡು ಇಟ್ಕೊಂಡಿದ್ನಲ್ಲ ಟೊಮ್ಯಾಟೊ, ಆನಿಯನ್, ಕೊತ್ತಂಬರಿ ಇದನ್ನೆಲ್ಲ ಹಾಕ್ಕೊಂಡು ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಈಗ ಒಂದು ಚಿಟಿಕೆಯಷ್ಟು ಉಪ್ಪು ಅಂದರೆ ಲೈಕ್ ನೋಡ್ಕೊಂಡು ಟೇಸ್ಟ್ ವೈಸ್ ಉಪ್ಪು ಮತ್ತೊಂದು ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಈ ಪೆರಿ ಪೆರಿ ಪೌಡ್ರ್ ಅಂತಾರಲ್ಲ ಅಥವಾ ಅದ್ರ ಬದಲು ಲೈಕ್ ನಾರ್ಮಲ್ ನಾವೇನು ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತೇವಲ್ಲ ಸೊ ಅದನ್ನು ಇವ ಮೂರೂ ಆ್ಯಡ್ ಮಾಡಿಕೊಂಡು ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡ್ಬೋದು ನಮ್ದು ಗ್ವಾಕಮೋಲೆ ರೆಡಿ ಆತಂದ್ರೆ ಏನು ನಾವು ಟೋಸ್ಟ್ ಮೇಲೆ ಹಾಕ್ತೇವಲ್ಲ ಸ್ಪ್ರೆಡ್ ಗತೆ ಅದು. ಇಲ್ಲೇ ರಾಜ್ಮಾನು ಕುಕ್ ಆಗೈತಿ, ಫುಲ್ ಬಾಯ್ಲ್ ಮಾಡಿಟ್ಟೇನಿ. ಪ್ಲಸ್ ಇಲ್ಲಿ ಟೋಸ್ಟ್ ರೆಡಿ ಆಗತ್ತಾವು. ಆಮೇಲೆ ಇದು ಪಲ್ಯ ಮಾಡ್ಲಿಕ್ಕೆ ನಾನು ಎಲ್ಲ ಚಾಪಿಂಗು ರೆಡಿ ಮಾಡಿ ಇಟ್ಕೊಂಡೀನಿ. ಪ್ಲಸ್ ನಮ್ಮ ಗ್ವಾಕಮೋಲೆನೂ ರೆಡಿ ಐತಿ ಇಲ್ಲೇ. ಸೊ ಎಲ್ಲ ಮಲ್ಟಿ ಟಾಸ್ಕಿಂಗ್ ನಡೆದೈತಿ. ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ. ಟೋಸ್ಟು ಮಾಡತ್ತೇನಿಲ್ಲ. ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಕತ್ತೇನೆ. ಸೊ ನಂದು ಫಾಸ್ಟ್ ನಾನು ಅರೌಂಡ್ 10-10:30 ಈ ಗ್ಯಾಪ್ನಾಗ ಬ್ರೇಕ್ ಮಾಡ್ತೀನಿ. ಅಂದರೆ ಅವಾಗ ನಾನು ಏನಾದರೂ ತಿಂತೇನೆ, ಅಲ್ಲಿ ತನಕ ಏನೂ ತಿನ್ನಂಗಿಲ್ಲ. ಸೊ ನಾನು ಆ್ಯಕ್ಚುಲಿ ನನ್ನ ಮದುವೆಗಿಂತ ಮೊದಲು 77 kgs ಬಂದಿದ್ದೆ. ಕಾಲೇಜ್ನಾಗೆಲ್ಲ ತಿಂದ ಮಾಡಿ ದಪ್ಪ ಆಗಿದ್ನಲ್ಲ. ಸೊ 77 ಇದ್ನಿ. ಇನ್ನೇನು ಮದ್ವೆ ಫಿಕ್ಸ್ ಅದು ಆಯ್ತಲ್ಲ ಅವಾಗ ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮತ್ತು ವಾಕಿಂಗ್ ಮಾಡ್ತಿದ್ದೆ. ಭಾಳ ವಾಕಿಂಗ್ ಮಾಡ್ತಿದ್ದೆ. ಬೆಳಗ್ಗೆ 1-1.5 ತಾಸು ತನಕ ವಾಕಿಂಗ್ ಹೋಗ್ತಿದ್ದೆ ನಾನು ಅಲ್ಲಿದ್ದಾಗ. ಸೊ ಆ ವಾಕಿಂಗ್ ಅದು ಮಾಡಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿ 10 kgs ರೆಡ್ಯೂಸ್ ಮಾಡಿದ್ದೆ ನಾನು. ಸೊ ಮದ್ವೆಗಿಂತ ಮೊದಲು ನಾನು ಆಲ್ಮೋಸ್ಟ್ 66-67 kgs ಬಂದಿದ್ನಿ. ಸೊ ಈಗೂ ಅದಕ್ಕೆ ಇಂಟರ್ಮಿಟೆಂಟ್ ಫಾಸ್ಟಿಂಗು ಫಾಲೋ ಮಾಡೋಣ ಅಂಥೇಳಿ ಆವಾಗ 16:8 ಫಾಲೋ ಮಾಡ್ತಿದ್ವಿ. ಈಗ 14:10 ಫಾಲೋ ಮಾಡತ್ತೇನೆ. ಅಂದರೆ 14 ತಾಸು ಉಪವಾಸ ಇರೋದು, 10 ತಾಸು ಏನೈತಲ್ಲ ಆ 10 ತಾಸು ವಿಂಡೋನಾಗ ತಿನ್ನೋದು. ಸೊ ನಾನು ರಾತ್ರಿ 8 ಗಂಟೆಗೆ ರಾತ್ರಿ ಊಟ ಮುಗಿಸ್ತೀನಿ ಮತ್ತು ಬೆಳಗ್ಗೆ 10 ಗಂಟೆ ತನಕ ಏನೂ ತಿನ್ನಂಗಿಲ್ಲ. ಸೊ ರಾತ್ರಿ 8ರಿಂದ ಬೆಳಗ್ಗೆ 10 ಗಂಟೆ ತನಕ ಏನೂ ತಿನ್ನಂಗಿಲ್ಲ. 10ರಿಂದ ಮತ್ತು ರಾತ್ರಿ 8 ತನಕ ಏನು ತಿನ್ನೋದಿದ್ರು ಅಷ್ಟು ಗ್ಯಾಪ್ನಾಗ ತಿನ್ನೋದು. ಸೊ ಹಾಗಾಗಿ ಈಗ ಎಲ್ಲ ರೆಡಿ ಮಾಡಿ ಇಟ್ಕೋತೇನೆ. ಟೋಸ್ಟು ಗೋಕೆಲ್ಲ ರೆಡಿ ಆಯ್ತಲ್ಲ. ಸೊ 10 o'clock ಆ ಟೈಮ್ ಆಯ್ತಂದ್ರೆ ಅವಾಗ ನಾನು ಒಂದಿಟ್ಟು ಎಗ್ ಫ್ರೈ ಮಾಡಿಕೊಂಡು ಟೋಸ್ಟ್ ಜೋಡಿ ತಿಂತೇನೆ. ಇವ್ರಿಗೆ ಈಗ ಮಾಡಿಕೊಡ್ತೇನೆ. ಇವ್ರು ಆಫೀಸ್ಗೆ ಹೋಗ್ತಾರೆ. ಇವರು ನಾರ್ಮಲಿ ಬ್ರೇಕ್ಫಾಸ್ಟ್ ತಿನ್ನಂಗಿಲ್ಲ. ಬಟ್ ನಾನು ಇದು ಮಾಡಿದಾಗೊಮ್ಮೆ ಇವ್ರಿಗೂ ಇಷ್ಟ ಆಕತ್ತಿದೆ ಅವಕಾಡೋ ಟೋಸ್ಟ್. ಸೊ ಹಂಗಾಗಿ ಇವರು ಒಂದು ಟೋಸ್ಟ್ ತಿಂದು ಹೋಗ್ತಾರೆ. ಸೊ ಹಂಗಾಗಿ ನನಗೂ ಬೇಕು, ನನಗೂ ಒಂದು ಮಾಡಂತ ಹೇಳ್ಯಾರ. ಸೊ ಹಂಗಾಗಿ ಅವ್ರಿಗೂ ಇಟ್ಟೇನಿ. ಸೊ ಇವ್ರು ಸ್ನಾನಕ್ಕೆ ಹೋಗ್ಯಾರ. ಅವ್ರು ಬರೋದ್ರೊಳಗೆ ಅವ್ರಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀನಿ. ಹಂಗೆ ಜೋಡಿಲೇನ ರಾಜ್ಮಾ ಪಲ್ಯಗೂ ಒಗ್ಗರಣೆ ಕೊಟ್ಬಿಡ್ತೇನೆ ಪಟ್ನಾನ. ಸೊ ನಾನಿಲ್ಲ ರಾಜ್ಮಾ ಪಲ್ಯ ಮಾಡ್ಲಿಕ್ಕೆ ಒಂದು ಕಡಾಂಗಿಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಅದಕ್ಕೆ ಒಂದು ಪೀಸ್ ಚಕ್ಕೆ, ಯಾಲಕ್ಕಿ ಮತ್ತು ಒಂದು ಪಲಾವ್ ಎಲೆ ಹಾಕ್ಕೊಂಡೀನಿ. ಪ್ಲಸ್ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡೇನಿ. ಆಮೇಲೆ ಅದಕ್ಕೆ ನಾನಿಲ್ಲೇ 2 ಸಣ್ಣಂಗೆ ಹೊಳ್ಕೊಂಡಿದ್ದ ಉಳ್ಳಾಗಡ್ಡಿ ಮತ್ತು ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ಚಲೋ ತಂಗಿ ಫ್ರೈ ಮಾಡ್ಕೊತೇನೆ. ಸೊ ಆನಿಯನ್ ಇಲ್ಲೇ ಚಲೋ ತಂಗಿ ಫ್ರೈ ಆದ್ಮೇಲೆ ನಾನು ಅದಕ್ಕೆ 1 ಸ್ಪೂನಿನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡತ್ತೇನೆ. ಅದು ಹಸಿ ವಾಸನೆ ಹೋಗುತ್ತಾನೋ ಅದನ್ನೂ ಚಲೋ ತಂಗಿ ಒಂದು 2-3 ಮಿನಿಟ್ಸ್ ತನಕ ಫ್ರೈ ಮಾಡ್ಕೋಬೇಕು. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಫ್ರೈ ಅದು ಚಲೋ ತಂಗಿ ಆನಿಯನು ಫ್ರೈ ಆದ್ಮೇಲೆ ಅದಕ್ಕೆ ನಾನಿಲ್ಲ ಒಂದು 2-3 ಸಣ್ಣಂಗೆ ಹೆಚ್ಚಿದ ಟೊಮ್ಯಾಟೊ ಆ್ಯಡ್ ಮಾಡತ್ತೀನಿ. ನೀವು ಇದ್ರ ಬದಲಿ ಪ್ಯೂರಿ ಮಾಡಿಕೊಂಡು ಆ್ಯಡ್ ಮಾಡ್ಬೋದು. ನಾನು ನಾರ್ಮಲಿ ಹಿಂಗೆ ಸಣ್ಣಂಗೆ ಹೊಳ್ಕೊಂಡು ಹಾಕ್ಕೊತೀನಿ. ಮತ್ತು ಅದು ಅಲ್ಲದೆ ಕೃಷಿಗೆ ಈಗ ಮಿಕ್ಸರ್ ಸೌಂಡ ಮತ್ತು ಏನಂತ ಕುಕ್ಕರ್ ಸೌಂಡಿಗೆಲ್ಲ ಅನಿಸ್ತಾನೆ ಒಂದು ಸ್ವಲ್ಪ. ಸೊ ಹಾಗಾಗಿ ನಾನು ಆದಷ್ಟು ಹಿಂಗೆ ಹೊಳ್ಕೊಂಡು ಹಾಕ್ಕೊಂಡಿರ್ತೇನೆ.
ಅದಕ್ಕೆ ನಾನಿಲ್ಲೇ ಒಂದು ಸ್ಪೂನಿನಷ್ಟು ಸಾಲ್ಟ್ ಹಾಕ್ಕೊಳಕತ್ತೀನಿ ಸೊ ದ್ಯಾಟ್ ಟೊಮ್ಯಾಟೊ ಜಲ್ದಿ ಕುಕ್ ಆಕ್ಕಾವ. ಸೊ ಅದನ್ನ ಚಲೋತ್ತಂಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನು ಕವರ್ ಮಾಡಿ ಒಂದು 4 to 5 minutes ಅದು ಟೊಮ್ಯಾಟೊ ಎಲ್ಲ ಫುಲ್ ಸಾಫ್ಟ್ ಆಗೋ ತನಕ ಅದನ್ನು ಬೇಯಲಿಕ್ಕೆ ಬಿಡ್ತೇನೆ. ಟೊಮ್ಯಾಟೊ ಎಲ್ಲ ಚಲೋತ್ತಂಗೆ ಕುಕ್ ಆದ್ಮೇಲೆ ಫುಲ್ ಸಾಫ್ಟ್ ಆದ್ಮೇಲೆ ಅದಕ್ಕೆ ನಾನೆಲ್ಲ ಇವಾಗ ಮಸಾಲೆ ಆ್ಯಡ್ ಮಾಡ್ಕೊತೇನೆ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಖಾರದ ಪೌಡರ್ ಅಂದರೆ ಚಿಲ್ಲಿ ಪೌಡರ್, ಮತ್ತು 1 ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕೀನಿ. ಮತ್ತು ಇದಕ್ಕೆ ಆಲ್ಸೋ ನಾನು ಎಕ್ಸ್ಟ್ರಾ ಅಂಥೇಳಿ ಒಂದು ಅರ್ಧ ಸ್ಪೂನಷ್ಟು ಪಾವ್ ಭಾಜಿ ಮಸಾಲ ಹಾಕ್ಕೊಂಡೆ, ಒಂದು ಸ್ವಲ್ಪ ಟೇಸ್ಟ್ ಚಲೋ ಬರ್ತೈತಿ ಅಂತ ಹೇಳಷ್ಟು. ಆಮೇಲೆ ಇದನ್ನ ಚಲೋತ್ತಂಗೆ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಒಂದು 2-3 minutes ಅದನ್ನು ಚಲೋತ್ತಂಗೆ ಕುಕ್ ಆಗ್ಲಿಕ್ಕೆ ಬಿಡ್ತೇನೆ. ಅದು ಮಸಾಲ ಎಲ್ಲ ಚಲೋತ್ತಂಗೆ ಎಣ್ಣೆ ಬಿಡಬೇಕು. ಸೊ ಅದಾದ್ಮೇಲೆ ನಾವೇನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ವಲ್ಲ ರಾಜ್ಮಾ, ಸೊ ಅದನ್ನು ಆ್ಯಡ್ ಮಾಡ್ಕೊತೇನೆ. ಇದಕ್ಕೆ ಚಲೋತ್ತಂಗೆ ಮಿಕ್ಸ್ ಅದು ಮಾಡಿಕೊಂಡು ಒಂದು ಕುದಿ ಬರುತ್ತನ ಅದನ್ನು ಕ್ಲೋಸ್ ಮಾಡಿ ಕುಕ್ ಆಗ್ಲಿಕ್ಕೆ ಬಿಡಬೇಕು. ಸೊ ಇವಾಗ ಏನಿಲ್ಲ, ಈಗ ಕುದಿಲಿಕ್ಕತ್ತೈತಲ್ಲ, ಇವಾಗ ಒಂದು ಸ್ವಲ್ಪ ಉಪ್ಪು ಖಾರ ಅದು ಟೇಸ್ಟ್ ಮಾಡಿ ನೋಡಿ ಹೆಚ್ಚು ಕಡಿಮೆ ಇದ್ರೆ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಮೇಲೆ ಕೊತ್ತಂಬರಿ ಹಾಕಿಬಿಟ್ರೆ ಮುಗೀತ, ನಮ್ದು ರಾಜ್ಮಾ ಮಸಾಲ ರೆಡಿ ಆಕೈತಿ. ವೆರಿ ಈಸಿ ಮತ್ತು ವೆರಿ ಟೇಸ್ಟಿ ಆಕೈತಿ ಇದು. ಸೊ ನಂದು ಲಂಚಿಗೆ ಅರ್ಧ ಪ್ರಿಪ್ರೇಷನ್ ಕಂಪ್ಲೀಟ್ ಆದಂಗೆ ಆಯ್ತು. ಈಗ ಆಗೈತಿ ಟೈಮ್ 10:45 ಆಗೈತಿ. ಈಗ ನಾನು ಫಾಸ್ಟ್ ಫುಡ್ ಹೇಳ್ತೇನೆ. ಒಂದು ಸ್ವಲ್ಪ ಬ್ರೆಜಿಲ್ ನಟ್ ತೊಗೊಂಡೇನಿ ಮತ್ತು ಡ್ರೈ ಫ್ರೂಟ್ಸ್ ನೆನೆಸಿಟ್ಟಿದ್ದು ಇದನ್ನು ಇವಾಗ ತಿನ್ಬೇಕು. ಕೃಷ್ಣ ನಂದೈತಿ ನೋ, ನಿಂದು ಬ್ರೇಕ್ಫಾಸ್ಟ್ ಐತಲ್ಲ, ಇಲ್ಲಿ ತಿನ್ನಿಸಾತೇನಲ್ಲ ಹಂಗೆ. ಇಲ್ಲೇ ಕೃಷಿಗ ಅವನದು ಬ್ರೇಕ್ಫಾಸ್ಟ್ ಅವನಿಗೂ ಹಂಗೆ ಜೋಡಿಲೇ ಮಾಡ್ಸಾಕತ್ತೇನೆ. ಇದು ರಾಗಿ ಗಂಜಿ ಐತಿ ಮತ್ತು ಒಳಗೆ ಬನಾನಾ ಸ್ಮ್ಯಾಶ್ ಮಾಡಿ ಹಾಕ್ಯಾನ ಅವ್ನಿಗೆ ಅದ್ರ ಜೋಡಿ. ಸೊ ಬ್ರೇಕ್ಫಾಸ್ಟ್ ನಾನು ಈಗ ಮಾಡಾತೇನೆ. ಸೊ ಆಲ್ರೆಡಿ ನಾನು ಟೋಸ್ಟ್ ಮತ್ತು ಗೊಕಮೊಲೆ ರೆಡಿ ಮಾಡಿಟ್ಟಿದ್ದಲ್ಲ, ಅದು ಅವಕಾಡೋ ಸ್ಟಫಿಂಗ್. ಸೊ ಈಗ ಅದನ್ನೆಲ್ಲ ಅಸೆಂಬಲ್ ಮಾಡ್ಕೊಳತ್ತೇನೆ. ಹಂಗೆ ಎಗ್ಗು ಫ್ರೈ ಮಾಡಕ್ಕೆ ಇಟ್ಟಿದ್ದೆ ನಾನು. ಸೊ ಇಲ್ಲಿ ನೋಡ್ಬೋದ ನಂದು ಬ್ರೇಕ್ಫಾಸ್ಟ್ ರೆಡಿ ಆತ. 2 ಟೋಸ್ಟ್ ತೊಗೊಂಡೇನಿ ವಿತ್ ಹಾಫ್ ಫ್ರೈಡ್ ಎಗ್, ಮತ್ತೊಂದು ಅರ್ಧ ಆ್ಯಪಲ್ ಇವ್ರು ತಿಂದು ಇಟ್ಟು ಹೋಗಿದ್ರು. ಸೊ ಅವ್ರದ್ದೊಂದು ಅರ್ಧ ಆ್ಯಪಲ್ ತೊಗೊಂಡೇನಿ. ಸೊ ನನಗೆ ನಾರ್ಮಲಿ ಹಾಫ್ ಫ್ರೈ ಇಷ್ಟ ಆಕೈತಿ, ನನ್ನ ಹಸ್ಬೆಂಡ್ಗೆ ಫುಲ್ ಫ್ರೈಡ್ ಎಗ್ ಇಷ್ಟ ಆಕೈತಿ. ಸೊ ಇಲ್ಲಿ ನೋಡ್ಬೋದು ನಾನು ಇವತ್ತು ಒಂದೇ ಎಗ್ ತೊಗೊಂಡೆ, ಒಂದು ಸ್ವಲ್ಪ ಹೀಟ್ ಆಗಿತ್ತು ಅಂಥೇಳಿ. ಇಲ್ಲ ನಾರ್ಮಲಿ ನಾನು 2 ಟೋಸ್ಟಿಗೆ 2 ಎಗ್ ತೊಗೊತೇನೆ. ಈಗ ಮಧ್ಯಾಹ್ನ ಆಗಿತ್ತು. ಸೊ ಇವ್ರು ಊಟಕ್ಕೆ ಬರೋ ಟೈಮ್ ಇತ್ತು, ಹಾಗಾಗಿ ಪಟ್ಟನ ಬಿಸಿ ಬಿಸಿ ಚಪಾತಿ ಮಾಡ್ಕೊನಂತ ಹೇಳಿ. ಸೊ ಬರೀ ಚಪಾತಿ ಮಾಡ್ಕೋಕ್ಕಿಂತ ಈ ಥರ ನಾನು ಬೀಟ್ರೂಟ್ನ ಏನು ಮಾಡಿದ್ದೆ, ಸ್ಟೀಮ್ ಮಾಡ್ಕೊಂಡಿದ್ನಿ. ಸ್ಟೀಮ್ ಮಾಡಿ ಅದನ್ನು ಪ್ಯೂರಿ ಮಾಡ್ಕೊಂಡು ಚಪಾತಿ ಹಿಟ್ಟು ಜೋಡಿ ಅದನ್ನ ಕಲಿಸ್ಕೊಳಕತ್ತಿದ್ದೆ. ಅದು ನೋಡೋಕ್ಕೂ ಕಲರ್ ಪಿಂಕ್ನಾಗ ಚಂದ ಆಕತಿ, ಪ್ಲಸ್ ನಮಗೆ ಬೀಟ್ರೂಟಿಂದ ಎಲ್ಲ ನ್ಯೂಟ್ರಿಯೆಂಟು ಸಿಗ್ತೈತಲ್ಲ. ಸೊ ಹಾಗಾಗಿ ಅದಕ್ಕೆ ನಾನಿಲ್ಲೇ ಒಂದು ಸ್ವಲ್ಪ ಕಸೂರಿ ಮೇಥಿ ಮತ್ತೊಂದು ಇಟ್ಟು ಉಪ್ಪು ಹಾಕ್ಕೊಂಡು ಚಲೋತ್ತಂಗೆ ಹಿಟ್ಟು ನಾದ್ಕೊತೇನೆ. ಕಳ್ಳ ಇಲ್ಲೇ ಬೀಟ್ರೂಟ್ ಹಾಕಿ ಹಿಟ್ಟು ರೆಡಿ ಮಾಡೀನಿ. ಈಗ ಒಂದು 5-10 minutes ಇದನ್ನು ಇದು ನೆನೆಲಿಕ್ಬಿಟ್ಟು ಆಮೇಲೆ ಬಿಸಿ ಬಿಸಿ ಚಪಾತಿ ಮಾಡ್ಕೊಂಡ್ಬಿಡೋದಿದ್ದಲ್ಲೇ. ಚಪಾತಿ ತಿತ್ತೀರಿ, ಅಚ್ಚಿ ತಿತ್ತೀರಿ. ನಾನಿಲ್ಲೇ ಚಪಾತಿ ಮಾಡಾಕತ್ತೇನೆ. ಇಲ್ಲಿ ನೋಡ್ರಿ ಅವನು ಹೊತ್ಕೊಂತ ಅಳಾಕತ್ತಾನ. ನಂದು ದಿನಾಲೂ ಇದ್ದ ಸಿಚುವೇಶನ್ ಇರ್ತೈತಿ ಯಾವಾಗಲೂ. ನಂದು ಯಾವುದೊಂದು ಕೆಲಸನೂ ಸಮಾಧಾನಲೆ ಮಾಡೋಕ್ಕಾಗಂಗಿಲ್ಲ. ನೋಡ್ರಿ
ಈಗ ಚಪಾತಿ ಅದು ಮಾಡಿ ಮುಗಿಸ್ಕೊಂಡು ಬಂದೆ. ಅವಂಗೆ ನಿದ್ದೆ ಬಂದವ, ಸೊ ಪಟ ಅವನೀಗ ಲಂಚ್ ಮಾಡಿಸ್ಬಿಡ್ತೇನೆ. ಅವ್ನಿಗೆ ಲಂಚಿಗೆ ಇಲ್ಲೇ ನಾನು ಕ್ಯಾರೆಟ್ ಸ್ಟೀಮ್ ಮಾಡಿ ರವೆ ಮತ್ತು ತುಪ್ಪ ಅದು ಹಾಕಿ ಹಾಲಿನಾಗ ಅಂದ್ರೆ ಖೀರ್ ಗತೆ ರೆಡಿ ಮಾಡೀನಿ. ಭಾಳ ಟೇಸ್ಟಿ ಇರ್ತೈತಿ. ಇವನ್ ಮಮ್ಮಿಗೂ ಭಾಳ ಲೈಕ್ ಇದೆ. ಸೊ ಹಂಗಾಗಿ ಇವನಿಗೂ ಇಷ್ಟ ಆಕೈತೆ ಅಂತ ಬಡ ಇವನಿಗೆ ಇದನ್ನು ತಿನ್ನಿಸಿ ಮಲಗಿಸ್ತೇನೆ ಫಸ್ಟ್. ಇಲ್ಲ ಚು ಚು ಯಾರದು? ಕೃಷಿ ಅದು ಇವ ಗುದ್ದಾಡಿ ಇಡ ಅಂತ ಈಗ ಮಲ್ಕೊಂಡಾನ. ನಾನು ಈಗ ಪ್ಲೇಟ್ ಹಚ್ಕೊಂಬಂದೇನಿ. ಚಪಾತಿ, ರಾಜ್ಮಾ ಪಲ್ಯ ಮತ್ತೊಂದು ಸ್ವಲ್ಪ ಸಲಾಡ್. ನಾರ್ಮಲಿ ನಾನು ಇವರ ಇಬ್ಬರು ಕೂಡ ಊಟ ಮಾಡ್ತೇವೆ. ಇವ್ರು ಕಾಯ್ತಿರ್ತಾನೆ ನಾನು. ಬಟ್ ಇವತ್ತು ಇವು ಭಾಳ ಅಂದ್ರೆ ಭಾಳ ಕಿರಿಕಿರಿ ಮಾಡಾಕತ್ತಿದ್ದ. ಹಾಗಾಗಿ ನಾನು ಇವನ್ನ ಮಲ್ಗ್ಸಕ್ಕೆ ಟ್ರೈ ಮಾಡಾಕತ್ತಿದ್ದೆ. ಇವ್ರ ಆಫೀಸ್ನಾಗೂ ಕೆಲಸ ಐತಿ ಅಂತ ಪಟ್ಟನ ಬಂದು ಊಟ ಮಾಡ್ಕೊಂಡಾರು ಹೋಗ್ಬಿಟ್ರೆ. ಅವನು ಈಗ ಮಲ್ಕೊಂಡಾನ. ನಾನು ಈಗ ಪ್ಲೇಟ್ ಹಚ್ಕೊಂಡು ಬಂದೇನಿ. ಈಗ ಊಟ ಮಾಡ್ಬೇಕು ನಾನು. ಊಟ ಅದು ಆದ್ಮೇಲೆ ನಾನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಟಿ ವಿ ನೋಡ್ಕೊತ ಹಂಗೆ ಕುಂತಿದ್ದೆ. ಈಗ ಸಂಜೆಗೆ ಆಗಿತ್ತು. ಸೊ ಸಂಜೆ ದೇವ್ರ ಮುಂದೆ ದೀಪ ಅದು ಹಚ್ಚುನ್ ಅಂತೇಳಿ ದೀಪ ಹಚ್ಚಾತಿದ್ದೆ. ನಮ್ಮ ಮನ್ಯಾಗ ಇದು ಭಾಳ ಸಣ್ಣ ಮನೆ ಐತಿ. ಸೊ ಹಂಗಾಗಿ ಸಪ್ರೇಟ್ ದೇವ್ರ ಮನೆ ಅಂತದ್ದು ಏನಿಲ್ಲ. ಅಡುಗೆ ಮನೆ ಒಳಗನ ಒಂದು ಸೈಡ್ ಕಾರ್ನರ್ನಾಗ ನಾನು ದೇವ್ರ ಮನೆ ಗತೆ ಮಾಡ್ಕೊಂಡು ನಾನು ದೇವ್ರ ಇಟ್ಕೊಂಡೇನಿ. ಸೊ ಅಲ್ಲೇ ಪೂಜೆ ಅದು ಮಾಡ್ತೇನೆ ಡೈಲಿ. ಈಗ ಸಂಜೆಗೆ ಆಗೈತಿ. ನಾನು ಈಗ ಜಸ್ಟ್ ದೇವ್ರ ಮುಂದೆ ದೀಪ ಅದು ಹಚ್ಚಿದ್ನಿ. ಇಷ್ಟು ಕೆಟ್ಟದ ಚಹಾ ಕುಡಿಯೋ ಕ್ರೇವಿಂಗ್ ಆಗಾಕತ್ತೈತಿ ಈಗ ಸದ್ಯಕ್ಕೆ. ಬಟ್ ಫುಲ್ ಕಂಟ್ರೋಲ್ ಮಾಡ್ಕೊಂಡೇನಿ. ಬೆಳಗ್ಗೆನೂ ನಾ ಚಹಾ ಕುಡ್ದಿಲ್ಲ. ಸೊ ಈಗೂ ಚಹಾ ಕುಡಿಬಾರ್ದು ಅಂತ ಹೇಳಿ ಕಂಟ್ರೋಲ್ ಮಾಡ್ಕೊಂಡೇನಿ. ಸೊ ಏನಿವೆ ಈಗ ಆಲ್ರೆಡಿ 7 o'clock ಆಯಿತು. 6:30 7 ಆಗಕ್ಕೆ ಬಂತು ಟೈಮ್. ಸೊ ಪಟ ಡಿನ್ನರ್ ಮಾಡ್ಕೊಂಬಿಡ್ತೇನೆ ರೆಡಿ. ಅಂದರೆ 8 ಗಂಟೆ ಒಳಗೆ ನಂಗೆ ಡಿನ್ನರ್ ಮುಗಿಸೋದದ. ಸೊ ಏನು ಮಾಡ್ಕೊಳಕತ್ತೇನೆ ಏನಂತ ಹೇಳಿ ನಿಮ್ಗೆ ತೋರಿಸ್ತೇನಂತ ಬರ್ರಿ. ಲಂಚಿಗೆ ನಾನು ಒಂದು ಸ್ವಲ್ಪ ರಾಜ್ಮಾ ಪಲ್ಯ ಉಳ್ದೈತಲ್ಲ. ಸೊ ಹಾಗಾಗಿ ಜಸ್ಟ್ ಬರೀ ರೈಸ್ ಮತ್ತು ರಾಜ್ಮಾ ತಿನ್ನೋ ಬದಲು ಮೆಕ್ಸಿಕನ್ ಬೊರಿಟೋ ಬೌಲ್ ಗತೆ ಮಾಡ್ಬೇಕು ಅಂದ್ಕೊಂಡೇನಿ. ಅಂದ್ರೆ ಒಂದು ಸ್ವಲ್ಪ ಹರ್ಬ್ ರೈಸ್, ನಾರ್ಮಲ್ ಪ್ಲೇನ್ ರೈಸ್ ಜೋಡಿ ಹರ್ಬ್ ರೈಸ್ ಮಾಡಿ, ಆಮೇಲೆ ಒಂದು ಸ್ವಲ್ಪ ವೆಜಿಟೇಬಲ್ ಸಾಟೆ ಮಾಡಿ, ಸಾರ್ ಕ್ರೀಮ್ ಮತ್ತು ಸಾಲ್ಸಾ ಇವೆಲ್ಲ ಮಾಡಿ ಎಲ್ಲನೂ ಒಂದು ಇಟ್ಟಿಟ್ಟು ಹಾಕ್ಕೊಂಡು ಒಂಥರ ಹೆಲ್ದಿನೂ ಆಕತಿ. ಜಾಸ್ತಿ ರೈಸ್ ತಿನ್ನಂಗೂ ಆಗಂಗಿಲ್ಲ. ಹಾಗಾಗಿ ಹೆಂಗೆ ಮಾಡೋದು ಅಂದರೆ ನಾ ಹೆಂಗೆ ಮಾಡ್ಕೋತೀನಿ. ಲೈಕ್ ನಾನು ತೀರಾ ಏನು ಎಲ್ಲ ಥರ ಇಂಗ್ರೀಡಿಯೆಂಟ್ಸ್ ಏನು ಯೂಸ್ ಮಾಡ್ಕೊಂಡು ಮಾಡೋಂಗಿಲ್ಲ. ಅಥೆಂಟಿಕ್ಕಾಗೆ ದೇಸಿ ಸ್ಟೈಲ್ನಾಗ ನಮಗೆ ಹೆಂಗೆ ಬರ್ತೈತಿ ಹಂಗೆ ಏನೇನು ಇಂಗ್ರೀಡಿಯೆಂಟ್ಸ್ ಇದಾವೆ ಅದನ್ನು ನೋಡ್ಕೊಂಡು ಅದ್ರ ಪ್ರಕಾರ ಮಾಡೋಣಂತ. ನಂಗಂತೂ ಕೈಯೇ ಬಿಡುವಲ್ಲ. ಹಾಗಾಗಿ ನೀವು ಹೊತ್ಕೊಂಡನ ಈಗ ನಾನು ಫುಲ್ ಡಿನ್ನರ್ ಮಾಡಬೇಕೀಗ. ಸೊ ಏನೇನು ಪ್ರಿಪರೇಷನ್ ಮಾಡ್ಕೊಂಡೇನಿ ಅಂತ ತೋರಿಸ್ತೇನೆ ನಿಮಗೀಗ. ಇಲ್ಲೇ ರೈಸ್ ಮಾಡೋಕೆ ಇಟ್ಟೇನಿ. ಉದ್ರಂಗೆ ರೈಸ್ ಮಾಡ್ಬೇಕು. ಭಾಳ ಏನಂತಾರೆ ಮಿಜ್ಜಿ ಮಾಡೋದು ಬೇಡ. ಈ ಚಿತ್ರಾನ್ನಕ್ಕೆಲ್ಲ ಮಾಡ್ತೇವಲ್ಲ ಆ ಥರದ್ದು ಉದ್ರಂಗೆ ರೈಸ್ ಇಟ್ಟೇನಿ. ಇಲ್ಲೇ ಎಲ್ಲ ಚಾಪಿಂಗ್ ಮಾಡ್ಕೊಂಡೇನಿ. ಆನಿಯನ್ ಐತಿ. 1 minute. ಇಲ್ಲೇ ಆನಿಯನ್ ಮತ್ತು 3 ಥರ ಏನಂತವ ಕ್ಯಾಪ್ಸಿಕಮ್ ಅದಾವ ಕಲರ್ದು, ಮತ್ತು ಮಶ್ರೂಮ್ ಐತಿ, ಅಲ್ಲಿ ಜುಕಿನಿ ಐತಿ, ಪ್ಲಸ್ ಇಲ್ಲೇ ಕಾರ್ನ್ ಮತ್ತು ಬ್ರೊಕೊಲಿ. ಇತ್ರನ ಚಲೋ ತಂಗಿ ಒಂದು 2-3 minutes ನೀರೊಳಗೆ ಪ್ಲಾಂಚ್ ಅಥವಾ ಕುದಿಸ್ಕೊಂಡು ತೆಗೆದಿಟ್ಕೊಂಡೇನಿ. ಸೊ ಇತ್ರನ್ನೆಲ್ಲ ಸಾಟೆ ವೆಜಿಟೇಬಲ್ಸ್. ಇಲ್ಲಿ ಭಾಳಷ್ಟು ನಮಗೆ ಈಗ ಹರ್ಬ್ ರೈಸ್ ಮಾಡೋಕೆ ಮತ್ತು ವೆಜಿಟೇಬಲ್ ಸಾಟೆ ಮಾಡೋಕ್ಕೆಲ್ಲ ಇದು ಬೇಕಾಗ್ತೈತಿ, ಏನಂತ ಬೆಳ್ಳುಳ್ಳಿ. ಸೊ ಅದನ್ನು ಸಣ್ಣಂಗೆ ಹೊಡ್ಕೊಂಡೇನಿಲ್ಲೇ. ಪ್ಲಸ್ ಸಾಲ್ಸಾ ಮಾಡೋಕೆ ಒಂದು ಸಣ್ಣಂಗೆ ಆನಿಯನ್, ಒಂದು ಸಣ್ಣಂಗೆ ಟೊಮ್ಯಾಟೊ ಹೊಡ್ಕೊಂಡೇನಿ. ಸೊ ಹೀಗೆ ತುರ್ನೆಲ್ಲ ಪಟ ಮಾಡೋಣಂತ ಬರ್ರಿ. ಸೊ ಇಲ್ಲೇ ಸಾಲ್ಸಾ ಮಾಡ್ಲಿಕ್ಕೆ ನಾನು ಸಣ್ಣಂಗೆ ಹೆಚ್ಚಿಟ್ಕೊಂಡಿದ್ದಲ್ಲ ಆನಿಯನ್ ಇದನ್ನು ಹಾಕ್ಕೊತೇನೆ. ನಾನು ಒಂದೇ ಕೈಲೇ ಮಾಡತ್ತೇನೆ, ಯಾಕಂದರೆ ಇನ್ನೊಂದು ಕೈಯಾಗ ಕ್ರಿಶ್ಚನ್ ಹೊತ್ಕೊಂಡೇನಿ. ಸೊ ಹಂಗಾಗಿ ಒಂದೇ ಕೈಲೇ ಕೆಲಸ ಮಾಡೋದು ನಾನೀಗ. ಸೊ ಇದೇನು ಸಣ್ಣಂಗೆ ಹೆಚ್ಚಿದ್ದು ಆನಿಯನ್ ಮತ್ತು ಟೊಮ್ಯಾಟೊ ತೊಗೊಂಡೇನಿ. ಒಂದ್ರಾಗ ಒಂದು ಸ್ವಲ್ಪ ಕೊತ್ತಂಬರಿ, ನಾವು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಮತ್ತು ಇಲ್ಲ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ತೊಗೊಂಡೇನಿ. 1 ಸ್ಪೂನ್ ಅಷ್ಟೇ ಟೊಮ್ಯಾಟೊ ಕೆಚಪ್ ತೊಗೊಂಡೇನಿ. ಸೊ ಇದಿಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮುಗಿತಾ ಸಾಲ್ಸಾ ರೆಡಿ ಆಗಿಬಿಡ್ತೈತಿ. ಟೇಸ್ಟ್ ಮಾತ್ರ ಸ್ವೀಟ್ ಆ್ಯಂಡ್ ಟ್ಯಾಂಗಿ ಟೇಸ್ಟ್ ಕೊಡ್ತೈತಿ. ಚಲೋ ತಂಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋದ.
ಸೊ ಇಲ್ಲಿ ನಮ್ಮದು ಸಾಲ್ಸ ರೆಡಿ ಆಯ್ತು. ಸೊ ಇದನ್ನ ಸೈಡಿಗೆ ಇಡೋಣ. ಈಗ ಇವು ವೆಜಿಟೇಬಲ್ಸ್ನೆಲ್ಲ ಸಾಟೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾರಣ. ಇಲ್ಲೇ ನಾನು ವೆಜಿಟೇಬಲ್ಸ್ನೆಲ್ಲ ಸಾಟೆ ಮಾಡಲಿಕ್ಕೆ ಕಡಾಯಿಗೆ 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡೇನಿ. ಅದಕ್ಕೆ ಇಲ್ಲಿ ಬೆಳ್ಳುಳ್ಳಿ ಸಣ್ಣಗೆ ಕಟ್ ಮಾಡ್ಕೊಳಲ್ಲ, ಅದನ್ನು ಒಂದಿಷ್ಟು ಹಾಕೋತೇನೆ. ಸೊ ಇದಕ್ಕಿಲ್ಲೇ ಫಸ್ಟ್ ಆನಿಯನ್ನ ಉಳ್ಕಿದ್ದು ಎಲ್ಲ ಏನು ವೆಜಿಟೇಬಲ್ಸ್ ಅದಾವಲ್ಲ ಎಲ್ಲಾನು 1 by 1 ಹಾಕ್ಕೊಂತ 2 ನಿಮಿಷ ಗ್ಯಾಪ್. ಇದಕ್ಕೆ ನಾನಿಲ್ಲೇ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೀನಿ ಅಷ್ಟೇ. ಮತ್ತೇನು ಎಕ್ಸ್ಟ್ರಾ ಮಸಾಲೆ ಹಾಕಬೇಕಂತ ಏನಿಲ್ಲ. ಸೊ ಇಷ್ಟ್ರಾಗ ಮಸ್ತ್ ಸಾಟೆಡ್ ವೆಜಿಟೇಬಲ್ ರೆಡಿ ಆಗ್ತೈತಿ. ನಾರ್ಮಲಿ ನಾನು ಹೆಚ್ಚಾಗಿ ಡಿನ್ನರಿಗೆ ಇದನ್ನ ತೊಗೊಂಡಿರ್ತೇನೆ. ಸೊ ಅಂದ್ರೆ ಲೈಕ್ ಏನೂ ಇಲ್ಲ ಅಂತಂದ್ರೆ ರಾತ್ರಿ ತಿನ್ಲಿಕ್ಕೆ ಅಥವಾ ಲೈಟಾಗಿ ಏನಾದರೂ ತಿನ್ಬೇಕಂದ್ರೆ ಇದನ್ನಷ್ಟೇ ಮಾಡಿಕೊಂಡು ತಿಂತೇವೆ ನಾವು ಎಷ್ಟೊಂದು ಸತಿ. ಸೊ ಇದನ್ನ ಚಲೋತೆಗೆ ಒಂದು 2-3 ನಿಮಿಷ ಫ್ರೈ ಮಾಡ್ಕೊಂಡ್ಬಿಟ್ರೆ ಸಾಟೆಡ್ ವೆಜಿಟೇಬಲ್ಸ್ ರೆಡಿ ಆಯಿತಾ. ಈಗ ನಾನಲ್ಲೇ ಅದು ವೆಜಿಟೇಬಲ್ಸ್ ಸಾಟೆ ಆಗ್ಲಿಕ್ಕೆ ಇಟ್ಟೇನಿ. ಅದ್ರ ಜೋಡಿ ನಾನಿಲ್ಲೇ ಸಾರ್ ಕ್ರೀಮ್ ಮಾಡಾತೀನಿ. ಸೊ ಸಾರ್ ಕ್ರೀಮಿಗೆ ಇದು ಏನು ಮನ್ಯಾಗ ಮಾಡಿದ್ದ ಥಿಕ್ ಯೋಗರ್ಟ್ ಐತಿ, ಫುಲ್ ಗಟ್ಟಿ ಐತಿ ಫುಲ್ ಹಿಂಗೆ. ಸೊ ಈ ಥಿಕ್ ಯೋಗರ್ಟಿಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂಚೂರು ಕೊತ್ತಂಬರಿ, ಒಂದು ಸ್ವಲ್ಪ ಸಾಲ್ಟ್, ಆಮೇಲೆ ಒಂದಿಟ್ಟು ಚಿಲ್ಲಿ ಫ್ಲೇಕ್ಸ್. ಸೊ ಆಯಿತು, ಇದು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಾರ್ ಕ್ರೀಮ್ ರೆಡಿ ಆಕೈತಿ. ಸೊ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡೇನಿ ಇದ್ರಾಗ. ಸೊ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಹಾಕು. ಸೊ ಈಗ ಇದು ಕ್ರೀಮ್ ನಮ್ದು ರೆಡಿ ಆಯ್ತು. ಸೊ ಇದನ್ನು ಇವಾಗ ಸೈಡಿಗೆ ಎತ್ತಿಡ್ತೇನೆ. ಕರೆಕ್ಟ್ ಇನ್ನೇನು ರೈಸ್ ಮಾಡೋ ಅಷ್ಟರೊಳಗೆ ಕರೆಂಟ್ ಹೋಗಿಬಿಡ್ತು. ಸೊ ನಾನು ಹಂಗೆ ಮಾಡಿದೆ. ಇವಾಗ ತೋರ್ಸಾತರಿ ಏನಿಲ್ಲ, ಈಸಿ ಐತಿ. ಜಸ್ಟ್ 1 ಸ್ಪೂನ್ ತುಪ್ಪ ಅಥವಾ ಬೆಣ್ಣೆ ಇದ್ದರೆ ಬೆಣ್ಣೆ ಒಳಗೆ ನಾವೇನು ಹೆರ್ಚಿಟ್ಕೊಂಡಿದ್ವಲ್ಲ ಸಣ್ಣಂಗೆ ಗಾರ್ಲಿಕ್ ಬೆಳ್ಳುಳ್ಳಿ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೋಬೇಕು. ಆಮೇಲೆ ಲಾಸ್ಟಿಗೆ ರೈಸ್ ಮತ್ತು ಕೊತ್ತಂಬರಿ ಹಾಕ್ಕೊಂಡ್ರೆ ಹರ್ಬ್ ರೈಸ್ ರೆಡಿ ಆಯ್ತು. ಸೊ ಇಲ್ಲಿ ನೋಡ್ಬೋದ ನಮ್ಮ ಡಿನ್ನರ್ ಪ್ಲೇಟ್ ರೆಡಿ ಆಗೈತಿ. ರೈಸ್ ಕ್ವಾಂಟಿಟಿನೂ ನೋಡ್ಬೋದ, ಭಾಳ ಈಟ ಹಾಕ್ಕೊಂಡೇನಿ. ಸೊ ಸ್ವಲ್ಪ ರೈಸ್, ಸಾಟೆಡ್ ವೆಜಿಸ್ ಐತಿ, ರಾಜ್ಮಾ ಪಲ್ಯ ಐತಿ, ಪ್ಲಸ್ ಸಾರ್ ಕ್ರೀಮ್ ಐತಿ, ಮತ್ತು ನಾವೇನು ಸಾಲ್ಸಾ ಮಾಡ್ಕೊಂಡಿದ್ವಲ್ಲ ಅದೈತಿ. ಸೊ ಡಿನ್ನರ್ ರೆಡಿ ಆಯ್ತು. ಮಸ್ತ್ ಆಗ್ಯದ. ರಾಜ್ಮಾ ಅಂತೂ ಮಧ್ಯಾಹ್ನ ನೋಡಿ ಟೇಸ್ಟು ಚೆನ್ನಾಗಿದೆ. ಇದೇನು ಸ್ಟಾರ್ ಫ್ರೈ ಐತಿ ವೆಜಿಟೇಬಲ್ ಇದು, ಮತ್ತು ಇದು ಸಾಲ್ಸಾ ಕೈಂಡ್ ಆಫ್ ಸಲಾಡ್ ಭಾರಿ ಆಗೈತಿ. ಇದು ಮನ್ಯಾಗ ಮಾಡಿದ್ದಲ್ಲ, ಮನ್ಯಾಗ ಗೀಕ್ ಯೋಗರ್ಟ್ ಮಾಡ್ಕೊಂಡು ಮಾಡಿದ್ವಿ. ಇದು ಸಹಿತ ಭಾರಿ ಆಗೈತಿ. ರೈಸ್ ಹಬ್ ರೈಸು ಚೆನ್ನಾಗಿದೆ. ಇದನ್ನ ಸಪ್ರೇಟ್ ಆಗಿ ತಿನ್ಬೋದು. ಪ್ರತಿಯೊಂದು ಐಟಮನ್ನ ಅಷ್ಟು ಮಿಕ್ಸ್ ಮಾಡಿ ತಿನ್ಬೋದು. ಸ್ಯಾಟಿಸ್ಫೈಯಿಂಗ್ ಅನ್ಸಂಗಿಲ್ಲ. ಪ್ರೋಟೀನ್, ಫೈಬರ್, ಟೇಸ್ಟ್ ಮಾತ್ರ ಭಾರಿ ಆಗೈತಿ. ಹೆಂಗೆ ಫೀಲ್ ಆಕೈತೆ ಅಂತಂದ್ರೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಕೈತಿ ಟೇಸ್ಟ್ ವೈಸ್. ಮತ್ತು ಹೊಟ್ಟೆ ಮೇಲೆ ಹೆವಿನೂ ಅನ್ಸಂಗಿಲ್ಲ, ಮಸ್ತ್ ಊಟ ಮಾಡಿದ್ನಲ್ಲಪ್ಪ ಅಂತನೂ ಒಂದು ಫೀಲ್ ಬರ್ತೈತೆ, ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್. ಮತ್ತು ಹೊಟ್ಟೆ ಮೇಲೆ ಹೆವಿನೂ ಅನ್ಸಂಗಿಲ್ಲ. ರೈಸ್ ಕ್ವಾಂಟಿಟಿನೂ ಇಟ್ಟೈತಿ, ಪ್ಲಸ್ ಎಲ್ಲ ವೆಜಿಟೇಬಲ್ಸ್, ಭಾಳಷ್ಟು ವೆಜಿಟೇಬಲ್ಸ್ ಹಾಕೈತಿ. ಇದ್ದಿದ್ದು ವೆಜಿಟೇಬಲ್ಸ್ ಯಾವ ಇರ್ತಾವೆ ಅದನ್ನ ಹಾಕೋದು ಇರಲಾರ್ದಿಲ್ಲ. ಕ್ಯಾರೆಟು ಹಾಕೋಬೋದು, ಬೀನ್ಸ್ ಹಾಕೋಬೋದು, ಕಾರ್ನ್ ಹಾಕೋಬೋದು. ಸೊ ಯಾವ ವೆಜಿಟೇಬಲ್ಸ್ ಇರ್ತಾವೆ ಅದನ್ನ ಹಾಕೊಂಡು ಈ ಥರ ಮಾಡ್ಕೊಂಬಿಡ್ಬೋದು ಈಸಿಯಾಗಿ. ಒಂದು ಸ್ಪೆಷಲ್ ಡಿನ್ನರ್ ಗತೆನೂ ಆಕೈತಿ. ಬರೀ ಅನ್ನ ಮತ್ತು ಉಳ್ದಿದ್ದು ಪಲ್ಯದ ರಾಜ್ಮಾ ತಿನ್ನೋ ಬದಲು ಈ ಥರ ಮಾಡಿಕೊಂಡು ತಿನ್ಬೋದು. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಇದು ವ್ಲಾಗ್ ಇಷ್ಟ ಆಗೈತಿ ಅಂತ ಅನ್ಕೊತೇನೆ. ಆಮೇಲೆ ನಂಗೆ ಏನು ಅನ್ನೋದು ಹೇಳ್ರಿ. ಅಂದ್ರೆ ಹಿಂಗೆ ಎವ್ರಿ ಡೇ ಇದನ್ನೇನು ಹಿಂಗೆ ನಾನು 75 ಡೇಸ್ದ ಚಾಲೆಂಜ್ ತೊಗೊಂಡೈತಲ್ಲ, ಇದನ್ನು ಮಿನಿ ವ್ಲಾಗ್ ಗತೆ ಮಾಡಿ ಹಾಕಿದ್ರೆ ಚಂದ. ಏನು
ವಾರಕ್ಕೆ ಒಂದು ಸತಿ ಅಪ್ಡೇಟ್ ಗತ್ತೆ ಈಗ ಹೆಂಗೆ ಇವತ್ತು ಮಾಡಿದ್ನಲ್ಲ ವೀಡಿಯೋ ಲಾಂಗ್ ವೀಡಿಯೋ, ಸೊ ಆ ಥರ ವಾರಕ್ಕೆ ಒಂದು ಸತಿ ಅಪ್ಡೇಟ್ ವ್ಲಾಗ್ ಏನು ಮಾಡಲಿ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಇಲ್ಲ ಮಿನಿ ವ್ಲಾಗ್ ಟೈಪ್ ಡೈಲಿ ಹಾಕಂದ್ರೆ ಆ ಥರ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಇಲ್ಲ ವಾರಕ್ಕೆ ಒಂದು ಸತಿ ಅಪ್ಡೇಟ್ ಗತ್ತೆ ಮಾಡಂತಂದ್ರೆ ವಾರಕ್ಕೆ ಒಂದು ಸತಿ ಈ ಥರ ಲಾಂಗ್ ಫಾರ್ಮ್ಯಾಟಲ್ಲಿ ಅಪ್ಡೇಟ್ ಹಾಕ್ತೇನೆ. ಸೊ ಹೆಂಗೆ ಬೇಕು ಏನಂಥೇಳಿ ನಂಗೆ ಒಂದು ಸತಿ ಕಮೆಂಟ್ ಮಾಡಿ ತಿಳಿಸ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಗುಡ್ ನೈಟ್.